ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಜ್ಞಾಪಕ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ನೋಡಿ ಗೊತ್ತಾಗಿರಬೇಕು ನಾನು ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿ. ಹೌದು, ಇವತ್ತು ರವಾ ದೋಸೆ ಮಾಡ್ತಾಯಿದ್ದೇನೆ. ಈಗ ಈ ಪೂರ್ತಿ ತಿಂಗಳಲ್ಲಿ ಏನು ಮುಸ್ರೆದು ತಿನ್ನಲಿಕ್ಕಾಗೋದಿಲ್ಲ ಬೆಳಿಗ್ಗೆ. ಸೊ ಹಾಗಾಗಿ ಮುಸ್ರೆ ಅಲ್ದಿದ್ದು ಮಾಡ್ಕೊಂಡು ತಿನ್ನಬೇಕು. ರವಾ ದೋಸೆ, ಚಪಾತಿ, ಗೋಧಿ ಹಿಟ್ಟಿನ ದೋಸೆ, ಈ ರೀತಿ ಜೋಳದ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿನ್ನಬೇಕು. ಸೊ ಹಾಗಾಗಿ ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿ ಒಂದು ಸಣ್ಣ ಟೊಮೆಟೊ ಕೂಡ ಹಾಕ್ಕೊಂಡು ವೆಜಿಟೇಬಲ್ಸ್ ಹಾಕಿ ನಾನು ರವಾ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಏನು ಮಾಡೋದು, ಇದನ್ನೇ ಮಾಡ್ಕೊಂಡು ತಿನ್ನಬೇಕಲ್ವಾ. ಇಲ್ಲಾಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು, ಅದಷ್ಟು ನಮ್ಮ ಮನೆಗಂಗೆ ಅಷ್ಟು ಇಡಿಸೋದಿಲ್ಲ. ಸೊ ನಾನು ರವಾ ದೋಸೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ವೆಜಿಟೇಬಲ್ ಹಾಕಿ ಮಾಡ್ತಾರಲ್ವ, ಸೌತೆಕಾಯಿಯಲ್ಲಿ ಹಾಕಿ ತುಂಬ ಹೆಲ್ದಿಯೂ ಕೂಡ ಒಳ್ಳೆಯದು. ನಾನು ಈ ರವಾ ದೋಸೆ ಮಾಡಬೇಕಿದ್ರೆ ನಾನು ಕೋಸಂಬರಿ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಕೋಸಂಬರಿಯೂ ಕೂಡ ನಾನು ಸೌತೆಕಾಯಿ ಕ್ಯಾರೆಟೇ ಹಾಕ್ಕೊಳ್ಳೋದಲ್ವ. ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡು ದೋಸೆ ಮಾಡ್ಕೊಳ್ಬೇಕು ಅಂತ ತುರ್ಕೊಳ್ತಾ ಇದ್ದೇನೆ ಕ್ಯಾರೆಟನ್ನು. ಕ್ಯಾರೆಟ್ ಸ್ವಲ್ಪ ಗಟ್ಟಿಯಾಗುತ್ತೆ ತುರಿಲಿಕ್ಕೆ, ಹಾಗಾಗಿ ರವೆ ದೋಸೆ ಮಾಡ್ಕೊಂಡು ತಿನ್ನೋದು ಇವತ್ತು. ದೋಸೆ ಸೂಪರಾಗಿ ಬಂದಿದೆ, ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಮತ್ತು ತೆಳು ಬೆಲ್ಲ ಎರಡೂ ಕೂಡ ಹಾಕ್ಕೊಂಡು ತಿನ್ನಬೇಕು, ಇಲ್ಲಾಂದರೆ ಜೇನುತುಪ್ಪ ಅದ್ರ ಜೊತೆಗೂ ಕೂಡ ತಿಂದರೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾನೀಗ ನಮ್ಮ ಮಗನ ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಸಾರಿ ಉಟ್ಕೊಂಡಿದ್ದೇನೆ, ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಲ್ವ. ಸೊ ಹಾಗಾಗಿ ಹೋಗಿ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆ ದಿನ ಸಾಂಬಾರಿಗೆ ಹಾಕಿದ್ದು ಸ್ವಲ್ಪ ಸೋರೆಕಾಯಿ ಇತ್ತು, ಹಾಗೂ ಚಿಟ್ಮಿಟ್ಕಿ, ಇದನ್ನೆರಡು ಕೂಡ ಹಾಕಿ ಪಲ್ಯ ಮಾಡಿಕೊಂಡೆ. ಹಾಗೆ ನೋಡಿ, ಇದು ಮಾವಿನ ಹಣ್ಣಿನ ರಸ. ಇದು ರೆಸಿಪಿನ ಶೇರ್ ಮಾಡ್ಕೊಳ್ಳಿಲ್ಲ, ಇನ್ನೊಂದು ಸಲ ಶೇರ್ ಮಾಡ್ಕೊಳ್ತೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಬೆಲ್ಲ ಹಾಕಿ ಮಾಡೋ ರೆಸಿಪಿ ಇದು, ಸಖತ್ತಾಗಿರುತ್ತೆ. ಟೈಮ್ ಈಗ ಮಧ್ಯಾಹ್ನ 12 ಗಂಟೆ. ಕರೆಂಟ್ ಇಲ್ಲ. ಕುಂಬಳಕಾಯಿ ಸಂಡಿಗೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಕರೆಂಟ್ ಇಲ್ಲ. ಏನು ಮಾಡೋದು, ತವೆ ಮಾಡೋದು ಅಂತ ಅಂದ್ಕೊಂಡಿದ್ದೇನೆ. ಇನ್ನೊಂದು 10 ನಿಮಿಷ ನೋಡಬೇಕು ಕರೆಂಟ್ ಬರ್ತಾ ಇಲ್ಲೋ ಗೊತ್ತಿಲ್ಲ. ಏನಿದ್ರೂ ಮೆಸೇಜ್ ಬರ್ತಿತ್ತು ಗ್ರೂಪಿಗೆ, ವಾಟ್ಸಪ್ ಗ್ರೂಪಿಗೆ, ಆದರೆ ಇವತ್ತು ಮೆಸೇಜ್ ಬರಲಿಲ್ಲ. ಹಾಗಾಗಿ ಕರೆಂಟ್ ಬರ್ಬೋದೇನೋ ಅನಿಸ್ತಾ ಇದೆ, ನೋಡಬೇಕು. ಅನ್ನಕ್ಕೆ ಇಟ್ಕೊಂಡೆ ಅಷ್ಟೊತ್ತಿಗೆ ನೋಡಿ, ಅನ್ನಕ್ಕೂ ಇಟ್ಕೊಂಡೆ. ಮಾವಿನ ಹಣ್ಣಿನ ರಸನೂ ಆಯಿತು, ಆಮೇಲೆ ಪಲ್ಯ ಕೂಡ ಆಗಿದೆ, ಚೌಳಿ ಪಲ್ಯ ಕೂಡ ಆಯಿತು. ಈಗ ಕರೆಂಟ್ ಬಂದರೆ ಸಾಂಬಾರನ್ನು ಮಾಡ್ಕೊಳ್ಬೇಕು, ಸಾರು ಮಾಡ್ಕೊಳ್ಬೇಕು, ಕುಂಬಳಕಾಯಿ ಸಂಡಿಗೆ ಸಾರು. ನೋಡೋಣ ಏನಾಗುತ್ತೆ ಅಂಥೇಳಿ. ಕುಂಬಳಕಾಯಿ ಸಂಡಿಗೆ ಮಾಡೋಣ ಅಂಥೇಳಿ ಸಂಡಿಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗೆ ಹಾಕಿದೆ. ಕರಿಬೇವು ಸೊಪ್ಪು ಹಾಕಬೇಕು, ಆದರೆ ತಂದಿದ್ದಿರಲಿಲ್ಲ, ಮುಗಿದಿತ್ತು. ಹಾಗಾಗಿ ಕರಿಬೇವು ಸೊಪ್ಪು ಹಾಕಿರಲಿಲ್ಲ. ಆಮೇಲೆ ಸಂಡಿಗೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ರೆಡಿ ಆಯಿತು ನೋಡಿ, ಕುಂಬಳಕಾಯಿ ಸಂಡಿಗೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರ್ತದೆ. ನಾವೇ ಮಾಡಿದ ಸಂಡಿಗೆ ಇದು, ಮನೆಯಲ್ಲಿ ಹೋದ ವರ್ಷ ಮಾಡಿದ್ದು. ಹಾಗೆ ಸ್ವಲ್ಪ ರಾಗಿ ನೀರು ಮಾಡ್ಕೊಳ್ಳೋಣ ಅಂಥೇಳಿ ರಾಗಿ ಕೂಡ ಬೀಸ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಬೇಸಿಗೆಯಲ್ಲಿ ರಾಗಿ ನೀರು. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿ ರಾಗಿ ನೀರು ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್, ಇದು ನಾನು ಆಲೂಗಡ್ಡೆ ಬಾಜಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಲೆಮನ್ ರೈಸ್ ಮಾಡ್ಕೊಳ್ಳಿಕ್ಕೆ ಅಕ್ಕಿನೂ ಕೂಡ ಹಾಯ್ ಫ್ರೆಂಡ್ಸ್, ಆಯಿತು. ಗುಡ್ ಮಾರ್ನಿಂಗ್. ನಾವಿವತ್ತು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸಂಡೇ ಎಂಜಾಯ್ ಎಲ್ಲಂದರೆ ನಮ್ಮ ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನಲ್ಲಿರುವ ಎಂಜಾಯ್ ವಾಟರ್ ಪಾರ್ಕ್. ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ವಾಟರ್ ಪಾರ್ಕ್ ಹೇಗಿದೆ ಎಲ್ಲ ನಿಮಗೆ ಶೇರ್ ಮಾಡ್ಕೊಡ್ತೇನೆ ಫ್ರೆಂಡ್ಸ್. ಬಾಯ್. ಬೆಳಗ್ಗೆಯಿಂದ ಬೆಳಿಗ್ಗೆ ಅಲ್ಲ, ನಿನ್ನೆ ರಾತ್ರಿ 3 ಗಂಟೆಯಿಂದನೇ ಮಳೆ ಸುರಿತಾ ಇತ್ತು ಜೋರಾಗಿ. ನಮ್ಗನ್ನಿಸ್ತು ಇವತ್ತು ವಾಟರ್ ಪಾರ್ಕಿಗೆ ಹೋಗ್ಲಿಕ್ಕೆ ಆಗುತ್ತೆ ಇಲ್ವ ಅಂತ ಹೇಳಿ. ತುಂಬ ನಮಗೆ ಟೆನ್ಷನ್ ಆಗಿತ್ತು ರಾತ್ರಿಯಿಂದನೇ. ಗುಡುಗು ಸಿಡ್ಲು ಮಿಂಚು ಬೇರೆ ತುಂಬ ಜೋರಾಗಿ ಮಳೆ ಸುರಿತಾ ಇತ್ತು. ಆಮೇಲೆ ಬೆಳಿಗ್ಗೆ ನೋಡಿದ್ರೆ 9 ಗಂಟೆ ನಂತರ ಸ್ವಲ್ಪ ಮಳೆ ಕಡಿಮೆ ಆಯಿತು. ಆವಾಗ ಹೋಪ ಬಂತು ನಮಗೆ ಹೋಗೋದು ಅಂಥೇಳಿ. ಸೊ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ಅಂತ ಹೇಳಿ ನಿಮಗೆ ಹೇಳ್ತೇನೆ ನಾನು. ಫ್ರೆಂಡ್ಸ್ ನೋಡಿ, ನಾವು ಹೋಗ್ತಾ ಇದ್ದೀವಿ ಎಂಜಾಯ್ಗೆ. ಮಾವಿನ ಕುರ್ವಾದಲ್ಲಿರುವ ಎಂಜಾಯ್ಗೆ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನೋಡಿ. ಅಂತೂ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿ ನಾವು ಈಗ ಹೊರಡ್ತಾ ಇದ್ದೀವಿ. ಇವಳು ನಮ್ಮ ಮಾಮನ ಮಗಳು, ಅವರು ಹಸ್ಬೆಂಡ್ ಕಾರ್ ತಂದಿದ್ದರು, ಅವ್ರ ಕಾರಲ್ಲಿ ನಾವು ಕೂಡ ಬಂದ್ವಿ.
ನಾನು ನಮ್ಮ ಅಕ್ಕನ ಮಗಳು ನನ್ನ ಮಗಳು ಅವರು ಇಬ್ಬರು ಗಂಡ ಹೆಂಡತಿ ಮತ್ತು ಮಕ್ಕಳು, ಆಮೇಲೆ ನಮ್ಮ ತಂಗಿ ಮತ್ತು ತಂಗಿ ಮಗಳು ಕೂಡ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ತಮ್ಮನ ಮಗ ಎಲ್ಲರೂ ನಮ್ಮ ಫ್ಯಾಮಿಲಿ ಸಮೇತ ನಾವು ಈ ಟ್ರಿಪ್ಪಿಗೆ ಬಂದ್ವಿ. ನಮ್ಮ ಊರಿಂದ ಹತ್ತಿರ ಇರುವಂತಹ ಮಾವಿನ ಕುರ್ವಾದಲ್ಲಿರುವಂತಹ ಜಾಯ್ ಎಂಜಾಯ್, ಹೊನ್ನಾವರದ ಜಾಯ್ ಎಂಜಾಯ್. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ತುಂಬ ಖುಷಿ ಆಗ್ತಾ ಇದೆ, ಯಾವಾಗ ಹೋಗಿ ವಾಟರ್ ಪಾರ್ಕಲ್ಲಿ ಎಂಜಾಯ್ ಮಾಡ್ತೀವಿ ಅಂತ ಅನಿಸ್ತಿದೆ. ಇಲ್ಲಿ ನಿನ್ನೆ ರಾತ್ರಿ ಮಳೆ ಬಂದಿತ್ತಲ್ವ, ಮಳೆ ಬಂದಿತ್ತು, ತುಂಬ ಜೋರು ಮಳೆ ಬಂದಿತ್ತು. ನಮಗೆ ಬರಲಿಕ್ಕಾಗತ್ತೋ ಇಲ್ವಾ ಅಂಥೇಳಿ ನಮ್ಗೆ ತುಂಬ ಬೇಜಾರಾಗಿತ್ತು. ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಬರೋದಂತ ಹೇಳಿ ನಿನ್ನೆ, ಆದರೆ ರಾತ್ರಿನೇ ಗುಡುಗು ಮಿಂಚು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಬೆಳಿಗ್ಗೆ ತಕ್ಷಣ 9 ಗಂಟೆವರೆಗೂ ಕೂಡ ಮಳೆ ಸುರಿತಾನೇ ಇತ್ತು. ಆಮೇಲೆ ನಮ್ಮ ನಸೀಬಕ್ಕೂ ಏನೋ ಗೊತ್ತಿಲ್ಲ, ಮಳೆ ಸ್ವಲ್ಪ ನಿಂತು. ಆದರೂ ಕೂಡ ನಾವೆಲ್ಲರೂ ಹೋಗೋ ಪ್ಲ್ಯಾನೇ ಮಾಡಿದ್ವಿ. ಅಂದರೆ ಯಾರಿಗೂ ಬರಬೇಡ ಅಂತ ಹೇಳಿಲ್ಲ, ಎಲ್ಲರೂ ಬನ್ನಿ ನೋಡೋಣ ಮಳೆ ಕಡಿಮೆ ಆಗ್ಬೋದು ಅಂತ ಹೇಳಿದ್ವಿ. ಅಲ್ಲೇ ನಮ್ಮ ಅನಗಂಗೆ ನಾವೊಂದು ಬಟ್ಟೆನ ತೊಗೊಂಡ್ವಿ, ಯಾಕಂದರೆ ಅವಳು ಕಾಟನ್ ಬಟ್ಟೆಲೇ ಬಂದಿದ್ದು. ಸೊ ಹಾಗಾಗಿ ನೋಡಿ ವಾಟರ್ ಪಾರ್ಕ್ ಎಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ. ಟಿಕೆಟ್ ಎಲ್ಲ ತೊಗೊಂಡು ಬಂದ್ವಿ ಒಳಗೆ. ಇನ್ನೂ ನಮ್ಮ ತಮ್ಮ ತಂಗಿ ಬಂದು ರೀಚ್ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ವೇಟ್ ಮಾಡ್ತಾಯಿದ್ವಿ ಅವ್ರು ಬರಲಿ ಅಂಥೇಳಿ. ಇನ್ನೇ ಒಳಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ವೀಡಿಯೋಸ್ ಎಲ್ಲ ತಗೊಳ್ಳಿಕ್ಕಾಗೋದಿಲ್ಲ ಅಲ್ವಾ, ಅಂದರೆ ನಾವು ನೀರಲ್ಲಿ ಇದ್ದಾಗ ತಗೊಳ್ಳಿಕ್ಕಾಗೋದಿಲ್ಲ ಅಂಥೇಳಿ ಈಗ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆಯೇ ನಾವು ಅಂದ್ಕೊಂಡ್ವಿ ನಿನ್ನೆ ಮಳೆ ಇತ್ತಲ್ವ, ಹೆಚ್ಚು ಜನ ಬಂದಿರಲಿಕ್ಕಿಲ್ಲ ಅಂಥೇಳಿ. ಆದರೆ ತುಂಬ ಜನ ಇದ್ದರು, ತುಂಬ ಜನ. ಎಲ್ಲರೂ ಕೂಡ ಗೊತ್ತಾಗಿದೆ ಎಂಜಾಯಲ್ಲಿ ಎಂಜಾಯ್ ಮಾಡಲಿಕ್ಕಾಗತ್ತೆ ಅಂಥೇಳಿ. ಸೊ ಎಲ್ಲರೂ ಬಂದರು. ಫಸ್ಟ್ ಟೈಮು ವಾಟರ್ ಪಾರ್ಕಿಗೆ ಬರ್ತಾ ಇರೋದು ಜಾಯ್ ಎಂಜಾಯಲ್ಲಿ. ಈ ಸ್ಲೈಡಿಂಗ್ಸ್ ಎಲ್ಲ ಇದೆ, ಅದರಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡಬೇಕಂತ ಬಂದ್ವಿ. ಏನಾಗುತ್ತೆ ನೋಡಬೇಕು. ಆದರೆ ಆ ಸ್ಲೈಡ್ಸ್ ಎಲ್ಲ ನೋಡಿದ್ರೆ ತುಂಬ ಭಯನೂ ಆಗುತ್ತೆ ನನಗೆ. ಅಂದರೆ ನಾವು ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಜಾಯ್ ಎಂಜಾಯ್ ವಾಟರ್ ಪಾರ್ಕ್ ಇರೋದ್ರಿಂದ ನಾವು ಬೇರೆ ಕಡೆ ಹೋಗಬೇಕಾಗಿಲ್ಲ. ಮೊದಲೆಲ್ಲ ನಾವು ಕುಂದಾಪುರ, ಮಂಗಳೂರು ಆ ಕಡೆ ಎಲ್ಲ ಹೋಗ್ತಿದ್ವಿ. ಈಗ ನಮ್ಮೂರಲ್ಲೇ ಆಗಿದೆ, ನಮಗೆ ಎಷ್ಟು ಹತ್ತಿರ ಇದೆ. ಸೊ ಹಾಗಾಗಿ ನಾವಿಲ್ಲೇ ಎಂಜಾಯ್ ಮಾಡ್ಬೋದಲ್ವಾ. ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ, ಮಕ್ಕಳಿಗೆ ತುಂಬ ಖುಷಿ. ನಮ್ಮ ಅನಘ ಮತ್ತು ನಮ್ಮ ಪೃಥ್ವಿ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರು ನೀರಿಗೆ ಇಳಿದಾಯಿತು, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು. ಮಕ್ಕಳು ಖುಷಿ ನೋಡಿದ್ರೆ ನಮಗೂ ಖುಷಿ ಆಗುತ್ತಲ್ವ, ನಾವು ಖುಷಿ ಪಡೋದು. ಅವರು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ನಮ್ಮ ಸಿಸ್ಟರು ನಮ್ಮ ತಮ್ಮ ಎಲ್ಲ ಬಂದು ಮುಟ್ಟಿದ್ರು. ಹಾಗೆ ಅವ್ರ ಮಕ್ಕಳು ಕೂಡ ಬಂದರು. ಮಕ್ಕಳು ಫಸ್ಟ್ ನೀರಿಗೆ ಇಳಿದ ತಕ್ಷಣ ಗಡಗಡ ನಡಗಲಿಕ್ಕೆ ಆರಂಭ ಮಾಡಿದ್ರು. ಆಮೇಲೆ ಅವರಿಗೆ ಅಡ್ಜಸ್ಟ್ ಆಯ್ತದೆ. ರೈನ್ ಡ್ಯಾನ್ಸ್ ಕೂಡ ತುಂಬ ಮಸ್ತಾಗಿತ್ತು. ರೈನ್ ಡ್ಯಾನ್ಸ್ ನೋಡಿ, ರೈನ್ ಡ್ಯಾನ್ಸಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ವೇವ್ ಪೂಲ್ ಮಾತ್ರ ತುಂಬ ಇತ್ತು. ಆದರೆ ನೋಡಿ ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಭೇಟಿ ಕೊಡಿ, ಇಲ್ಲಿ ಎಂಜಾಯ್ ಮಾಡಿ. ನೀವು ಕೂಡ ನಮ್ಮಂಗೆ ಹತ್ತಿರ ಇದೆ, ತುಂಬ ದೂರ ಏನಿಲ್ಲ. ಹೊನ್ನಾವರ ಗೇರ್ಸೊಪ್ಪ ಸರ್ಕಲಿಂದ ಕೇವಲ 1.5 ಕಿಲೋಮೀಟ್ರ್ ಅಷ್ಟೇ. ಎಷ್ಟು ದಿನಗಳ ಕನಸು ನಮಗೆ. ಅಂದರೆ ನಾವು ಹೋದ ವರ್ಷವೇ ಬರಬೇಕಿತ್ತು, ಅಂದರೆ ಓಪನಿಂಗ್ ಆಗಲೇ ಬರಬೇಕಿತ್ತು. ಬಟ್ ಅನಿವಾರ್ಯ ಕಾರಣದಿಂದ ನಮಗೆ ಬರಲಿಕ್ಕಾಗಿಲ್ಲ. ಈಗ ಅವಕಾಶ ಬಂತು, ಸೊ ಬಂದ್ವಿ. ನಮ್ಮ ಅನಗ ಅಂತೂ ಹಸುವಾಯಿತು ಅಂತ ಹೇಳಿದ್ಲು, ನೀರಲ್ಲಿ ಆಟ ಆಡಿ. ನಾನು ಮತ್ತು ನಮ್ಮ ತಂಗಿ ಮನೇಲಿಂದನೇ ನಾನು ಲೆಮನ್ ರೈಸ್ ಮಾಡ್ಕೊಂಡು ಬಂದಿದ್ದೆ. ಯಾಕಂದರೆ ನಮ್ಮ ಅಧಿಕ ಮಾಸ ನಡೀತಾ ಇದೆಯಲ್ವ, ನಾವು ವ್ರತ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಾವು ಮನೇಲಿಂದನೇ ಊಟ ತೊಗೊಂಡು ಬಂದಿದ್ವಿ, ಇಬ್ಬರಿಗಾಗುವಷ್ಟು ಅಷ್ಟೇ. ನಮ್ಮ ಅನಗಂಗೆ ವೆಜ್ ಸೆಕ್ಷನಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ವೆಜ್ ಬೇರೆ, ನಾನ್ ವೆಜ್ ಬೇರೆ ಈ ಥರ ಇದೆ. ವೆಜ್ ಡಿಲೈಟು. ಇಲ್ಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಮನೆಗ ಏನು ಬೇಕು ಕೇಳಿದೆ, ಅವಳು ಫ್ರೈಡ್ ರೈಸ್ ಬೇಕಂತಂದ್ಲು. ಸೊ ಅವಳಿಗೆ ಫ್ರೈಡ್ ರೈಸು ಕೊಡಿಸ್ದೆ.
ಉಳಿದವರೆಲ್ಲ ನಾನ್ ವೆಜ್ಜಿಗೆ ಹೋದರು, ಅವರೆಲ್ಲ ನಾನ್ ವೆಜ್ ಪ್ರಿಯರು. ನಾವು ಮಾತ್ರ ವೆಜ್ ಅಲ್ವಾ, ಹಾಗಾಗಿ ನಾನು ನಮ್ಮ ತಂಗಿ ಮನೆಯಿಂದ ತಂದ ಊಟನೇ ಮಾಡಿದ್ವಿ. ನಮ್ಮ ಅನಗಂಗೆ ಇಲ್ಲಿ ವೆಜ್ ಫ್ರೈಡ್ ರೈಸ್ ಕೊಡಿಸ್ದೆ. ಸೊ ಎಲ್ಲರೂ ಫುಲ್ ಅಂದರೆ ಫುಲ್ ಖುಷಿಯಾಗಿ ಒಂದು ದಿನಾನ ಕಳೆದ್ವಿ. ಅಲ್ಲೇ ಮೆಮೊರೀಸಿಗಂತ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡ್ವಿ ನೋಡಿ. ಯಾವಾಗೂ ನಮಗೆ ನೆನಪಾಗಬೇಕು ಅಲ್ವಾ. ಸೊ ಹಾಗಾಗಿ ವೇವ್ ಪೂಲ್ ಮಾತ್ರ ತುಂಬ 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 ಎಂಜಾಯ್ ಮಾಡಿದ್ವಿ ನೋಡಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅಲ್ಲಿಂದ ಎದ್ದು ಬರಲಿಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡೋದು, ಕುಣಿಯೋದು, ವಾವ್, ಸೂಪರಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಕೃಷ್ಣ ಫುಲ್ ಖುಷಿಯಾಗಿಬಿಟ್ಟ. ಫಸ್ಟಿಗೆ ನೀರಿಗೆ ಅವನಿಗೆ ಮನಸ್ಸಿರಲಿಲ್ಲ. ಆಮೇಲೆ ಒಂದು ಸಲ ನೀರಿಗೆ ಇಳಿದ ತಕ್ಷಣ ಅವನಿಗೆ ಎದ್ದು ಬರಲಿಕ್ಕೆ ಅವನಿಗೆ ಹಸಿವು ಇಲ್ಲ, ಏನಿಲ್ಲ. ಐಸ್ ಕ್ರೀಮ್ ನೋಡಿದ, ಐಸ್ ಕ್ರೀಮ್ ಬೇಕಂತಿದ್ದ ಯಾವಾಗಲೂ. ಈಗ ಐಸ್ ಕ್ರೀಮು ಅವನಿಗೂ ಕೂಡ ಬೇಡ ಆಗೋಯ್ತು. ಆ ಥರ ಎಂಜಾಯ್ ಮಾಡ್ದ ಅವನು. ಆಮೇಲೆ ನಾವು ಎಲ್ಲ ಆಯಿತು, ಮುಗೀತು, ಎಲ್ಲ ಎಂಜಾಯ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಈಗ ಮನೆ ಕಡೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಮನೆ ನೋಡಿ ಯಾವ ರೀತಿ ಆಗಿದೆ, ಕಿಚನ್ ನೋಡಿ. ಯಾಕಂದರೆ ನಾನು ಮಸಾಲೆ ಮಾಡ್ತಾ ಇದ್ನಲ್ವ, ಅದು ಮಿಕ್ಸಿ ಸಣ್ಣ ಜಾರಲ್ಲಿ ಹಾಕಿಬಿಟ್ಟೆ, ಅದು ಫುಲ್ ಸ್ಪ್ರೆಡ್ ಆಗೋಯ್ತು. ಹಾಗಾಗಿ ಕಿಚನ್ ಫುಲ್ ಮಸಾಲೆ. ಹಾಗೆ ಟೊಮೆಟೊ ಸಾರನ್ನು ಮಾಡಿದೆ. ಆಮೇಲೆ ಇದು ಹಾಗಲಕಾಯಿ ಗೊಜ್ಜು ಮಾಡಿದೆ. ಆಮೇಲೆ ಫ್ರೆಂಡ್ಸ್ ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗೀತು. ಅನ್ನ ಒಂದು ಮಾಡ್ರಾಯಿತು. ನಿನ್ನೆ ನಾವು ವಾಟರ್ ಪಾರ್ಕ್ ಹೋಗಿದ್ದೇವಲ್ಲ, ತುಂಬ ಅಂದರೆ ತುಂಬ ಟಯರ್ಡ್ ಆಯಿತು. ನಿನ್ನೆ ಒಂದು 5 to 6 hours ನಾವು ನೀರಲ್ಲೇ ಇದ್ವಿ. ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಟಯರ್ಡ್ ಆಗಿತ್ತು. ಇವತ್ತು ಸ್ವಲ್ಪ ಟಯರ್ಡ್ ಆಗಿದೆ. ಹಾಗಾಗಿ ಬಟ್ಟೆ ಎಲ್ಲ ವಾಷಿಂಗ್ ಮಷೀನಿಗೆ ಹಾಕಿಬಿಟ್ಟೆ ಫ್ರೆಂಡ್ಸ್. ಹಾಗೆ ಫ್ಲಿಪ್ಕಾರ್ಟಲ್ಲಿ ನಾನು ಒಂದು ಆರ್ಡ್ರ್ ಮಾಡಿದ್ದೆ. ಏನು ಆರ್ಡ್ರ್ ಹಾಕಿದೆ ನೋಡಿ, ತೋರಿಸ್ತೇನೆ ನಿಮಗೆ. ನನಗೆ ಬೇಕಾಗಿತ್ತು, ತುಂಬ ಬೇಕಾಗಿರುವಂತಹ ಒಂದು ನೋಡಿ, ಇದೆ ನನಗೆ ಎಫ್ರಾನ್ ಬೇಕಾಗಿತ್ತು. ಸೊ ಆರ್ಡ್ರ್ ಮಾಡಿದ್ದೆ. ಈಗ ಬಂತದು. ನನಗೆ ಅಡುಗೆ ಮಾಡಬೇಕಿದ್ರಲ್ಲ ಇದು ಯೂಸ್ ಆಗೋದು. ಬಟ್ಟೆ ಒಗಿಬೇಕಿದ್ರೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಬಟ್ಟೆ ಎಲ್ಲ ನೀರಾಗತ್ತಲ್ವ. ಹಾಗಾಗಿ ಎಫ್ರಾನ್ ಆರ್ಡ್ರ್ ಮಾಡಿದ್ದೆ. ಈಗ ಬಂತು. ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್. ಇದು ಮೇಲ್ಗಡೆ ಕಾಟನ್ ಥರ ಇದೆ ಮತ್ತು ಒಳಗಡೆಯಿಂದ ಫುಲ್ ಪ್ಲಾಸ್ಟಿಕ್ ಇದೆ. ನನಗೆ ತುಂಬ ಯೂಸ್ಫುಲ್ ಇದು. ಊಟಕ್ಕೂ ರೆಡಿ ಆಯಿತು ನೋಡಿ. ಊಟ ಬಾಳೆ ಎಲೆ ಊಟ ನಮಗೆ. ಇದು ಈವ್ನಿಂಗ್. ನಮ್ಮ ಮನೆಗ ಮತ್ತು ಪೃಥ್ವಿ ಇಬ್ಬರು ನೋಡಿ ಪಾನಿಪುರಿ ಅವರೇ ಮಾಡಿಕೊಂಡ್ರು, ಮನೇಲೇ ಪಾನಿಪುರಿ ಮಾಡಿಕೊಂಡ್ರು. ಆಮೇಲೆ ಅದು ಕೋಲ್ಡ್ ಎಲ್ಲ ತರಿಸ್ಕೊಂಡ್ರು. ಎಂಜಾಯ್ ಮಾಡ್ತಾಯಿದ್ದಾರೆ ಇಬ್ಬರು ಕೂಡ. ಕೇಕ್ ಇತ್ತು ಮನೆಯಲ್ಲಿ, ಕೇಕ್ ಕೂಡ ತಿಂತಾ ಇದ್ದಾರೆ. ಮಕ್ಕಳು ರಜೆಯಲ್ಲಿ ಎಂಜಾಯ್ ಮಾಡಿದಷ್ಟೇ ಬಂತು. ಈಗ ಅವರು ನೆಕ್ಸ್ಟ್ 10th ಅಲ್ವಾ, ಫುಲ್ ಸೀರಿಯಸ್ ಆಗಿ ಓದೋದೆಲ್ಲ ಇದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. 3 ದಿನದ ವ್ಲಾಗನ್ನು ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೇನೆ ನಾನು ನಿಮಗೆ. ನಾವು ರೆಡಿಯಾಗಿ ಪ್ರಸಿದ್ಧ ಟೆಂಪಲ್ ಇದು ಮಂಜುಗುಣಿ ಟೆಂಪಲ್, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅಧಿಕ ಮಾಸ ಅಲ್ವಾ, ಹಾಗಾಗಿ ನಾವು 4 ಜನ ಹೋಗ್ತಾಯಿದ್ವಿ. ನಾನು, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕನ ಮಗಳು ಪೃಥ್ವಿ ಮತ್ತು ನಮ್ಮ ಅನಘ. ಕುಮಟಾದಿಂದ ಟಿ ಮಾಡಿದರು. ಆ ಟಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಶಿರ್ಸಿ ಹತ್ರ ಇದು ಮಂಜುಗುಣಿ ಟೆಂಪಲ್. ತುಂಬ ಫೇಮಸ್ ಆಗಿರುವಂಥ ಟೆಂಪಲ್, ವೆಂಕಟೇಶ್ವರ ಟೆಂಪಲ್ ಇದು. ರೀಚ್ ಆದ್ವಿ ನಾವು. 8:30ಗೆ ಹೊರಟಿದ್ವಿ. 8:30ಗೆ ಹೊರಟು ನಾವು 10 ಗಂಟೆ 9:30 9:45 ಬಂದು ಮುಟ್ವಿ ಇಲ್ಲಿ. ಇದು ತಿರುಪತಿ ಅಂತಲೇ ಹೇಳ್ಬೋದು, ಅಷ್ಟು ಫೇಮಸ್ ದೇವಸ್ಥಾನ ಇದು. ಎಲ್ಲೆಲ್ಲಿಂದನೂ ಬರ್ತಾರೆ ಜನ. ಏಕಾದಶಿಗಂತೂ ತುಂಬ ಜನ ಇಲ್ಲಿ ಸೇರ್ತಾರೆ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ, ತುಂಬ ಪ್ರಸಿದ್ಧವಾದ ಹಳೆಯ ದೇವಸ್ಥಾನ ಇದು, ವೆಂಕಟೇಶ್ವರ ದೇವಸ್ಥಾನ. ಇಲ್ಲಿ ಏನು ವಿಶೇಷ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನಾವು ಏನಾದರೂ ಹರಕೆ ಹೇಳ್ಕೊಂಡ್ರೆ ಇಲ್ಲೇ ತೀರಿಸ್ಬೇಕು. ಆದರೆ ತಿರುಪತಿಗೆ ನಾವು ಏನಾದರೂ ಹರಕೆ ಹೇಳ್ಕೊಳ್ತೀವಲ್ವ, ಅದನ್ನ ಅಲ್ಲಿ ಹೋಗಿ ತೀರಿಸ್ಲಿಕ್ಕೆ ಆಗದೇ ಇದ್ದವರು ಇಲ್ಲಿ ಬಂದು ಅದನ್ನ ಹಾಕೊಳ್ಳೋ ಹರಕೆನ ಒಪ್ಪಿಸ್ಬೋದಂತೆ. ಮತ್ತು ಇಲ್ಲಿ ರಥೋತ್ಸವ ಆಗುತ್ತಲ್ಲ, ಆ ದಿನ ತಿರುಪತಿಯಲ್ಲಿ ದೇವಸ್ಥಾನದ ಬಾಗಿಲು ಬಂದಾಗಿರತ್ತಂತೆ. ಯಾಕಂದರೆ ಅಲ್ಲಿ ದೇವರು ಇಲ್ಲಿ ಬರ್ತಾರೆ ಅನ್ನೋ ಒಂದು ರೀತಿ ಇದೆ. ಊಟ ಕೂಡ ನಾವು ಮಾಡ್ಕೊಂಡ್ವಿ ನೋಡಿ, ದೇವರ ಪ್ರಸಾದ ಸೂಪರಾಗಿರುತ್ತೆ. ಹಸಿವಾಗಿತ್ತು ನಮಗೆ, ತುಂಬ ಚೆನ್ನಾಗಿ ಊಟ ಮಾಡಿದ್ವಿ. ಅನ್ನ ಪ್ರಸಾದ ತುಂಬ ಚೆನ್ನಾಗಿತ್ತು. ಪಾಯಸ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಅಂತೂ ದೇವರ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಫೋಟೋ ಎಲ್ಲ ತೊಗೊಂಡ್ವಿ ನಾವು. ವಾಪಸ್ ಮನೆಗೆ ಬರ್ತಾಯಿದ್ದೀವಿ ಫ್ರೆಂಡ್ಸ್.
ತುಂಬ ಖುಷಿಯಾಯಿತು. ಅಧಿಕ ಮಾಸದಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಈಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಕುಮಟಾದಿಂದ ತುಂಬ ಜನ ಇದ್ದರು. ಎಲ್ಲರೂ ನಮ್ಮ ಅತ್ತಿಗೆ ಫ್ರೆಂಡ್ಸೇ ಇದ್ದರು. ಸೊ ಹಾಗಾಗಿ ನಮಗೂ ಬೇರೆಯವ್ರ ಜೊತೆ ಬಂದಿವೆ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಪರಿಚಯದವರೇ ಇದ್ದರು. ತುಂಬ ಚೆನ್ನಾಗಾಯಿತು ಪ್ರವಾಸ. ಅಧಿಕ ಮಾಸದಲ್ಲಿ ಒಳ್ಳೆ ದೇವಸ್ಥಾನಕ್ಕೆ ಬಂದಂಗಾಯಿತು ಫ್ರೆಂಡ್ಸ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಜಾಯ್ ಎಂಜಾಯಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಜಾಯ್ ಎಂಜಾಯ್ಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.